ನಮಸ್ತೆ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯಶ್ರೀ ಕನ್ನಡ ವ್ಲಾಗ್ಸ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಾನೊಂದಷ್ಟು ಜ್ಯುವೆಲ್ರೀಸ್ನ ಕುಶಲ್ಸ್ ಜ್ಯುವೆಲ್ರೀಸ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನ ಅನ್ಬಾಕ್ಸ್ ಮಾಡಿ ತೋರ್ಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ್ದೆಲ್ಲ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಅಂತ ಹೇಳಿ ಜ್ಯುವೆಲ್ರೀಸ್ದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. 20% ಡಿಸ್ಕೌಂಟ್ ಏನೋ ಹೋಗ್ತಾ ಇತ್ತು ಕುಶಲ್ಸ್ ಜ್ಯುವೆಲ್ರಿಲಿ. ಸೊ ಆ ಟೈಮಲ್ಲಿ ತಗೊಂಡಿದ್ದು ನಾನು. ಸೊ ಅದನ್ನ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ ಏನೆಲ್ಲ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಅಂತ ಹೇಳಿ. ಇವಾಗಿನ ಗೋಲ್ಡ್ ರೇಟ್ಗೆ ನಿಜವಾಗ್ಲೂ ಗೋಲ್ಡ್ ಅಂತೂ ತಗೊಳೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಂಗಂತ ಗೋಲ್ಡ್ ಇಲ್ಲ ಅಂತ ಅಲ್ಲ, ಗೋಲ್ಡ್ ಇದೆ, ಬಟ್ ಅಷ್ಟೊಂದೇನಿಲ್ಲ, ಬೇಕಾಗೂ ಇಲ್ಲ ಅಷ್ಟೊಂದು. ಸೊ ಅದಕ್ಕೆ ನಾನು ಕುಶಲ್ಸ್ ಜ್ಯುವೆಲ್ರಿಲಿ ಒಂದಷ್ಟು ಸೆಟ್ಗಳೆಲ್ಲ ತಗೊಂಡಿದ್ದೆ. ಇವಾಗ ಸ್ವಲ್ಪ ದಿನದಿಂದ 20% ಡಿಸ್ಕೌಂಟ್ ಎಲ್ಲ ಕೊಟ್ಟಿದ್ರು, ಇವಾಗ ಮುಗ್ದಿದೆ ಅದು. ಸೊ ಅನ್ನೇ ಸ್ಟೋರ್ನ ಓಪನ್ ಮಾಡಿದ್ರು ಬೆಂಗಳೂರಲ್ಲಿ ಅವರು. ಸೊ ಅದಕ್ಕೋಸ್ಕರ ಡಿಸ್ಕೌಂಟ್ ಕೊಟ್ಟಿದ್ರು. ಆ ಡಿಸ್ಕೌಂಟ್ ಟೈಮಲ್ಲಿ ತಗೊಂಡಿದ್ದೇನೆ ಈ ಸರಗಳೆಲ್ಲ. ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಗ್ರೀನ್ ಮತ್ತೆ ಪಿಂಕ್ ಕುಂದನ್ ವರ್ಕ್ ಬಂದಿದೆ, ಮತ್ತೆ ಪೆಂಡೆಂಟ್ಗೆ ಈ ತರ ಪರ್ಲ್ ಡಿಸೈನ್ ಬಂದಿದೆ. ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಲಾಂಗ್ ಹಾರ ಇದು. ತುಂಬಾ ಚೆನ್ನಾಗೂ ಕಾಣಿಸುತ್ತೆ ವೇರ್ ಮಾಡಿದಾಗ. ನಾನು ಇವಾಗ ಪ್ಯಾಂಟ್ ಟೀ ಶರ್ಟ್ ಹಾಕಿದ್ದೀನಲ್ಲ, ಸೊ ಅದಕ್ಕೆ ಅಷ್ಟೊಂದು ಲುಕ್ ಆಗಿ ಕಾಣಿಸಲ್ಲ, ಬಟ್ ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ವಿತ್ ಇಯರಿಂಗ್ಸು ಬಂದಿದೆ. ಇದು ಇಯರಿಂಗ್ಸ್ ತೋರಿಸ್ತೀನಿ. ಇದಕ್ಕೆ ನಾನು ಕೊಟ್ಟಿದ್ದ ಪ್ರೈಸು 2400. ಇದಕ್ಕೆ ಸಪರೇಟ್ ಇಯರಿಂಗ್ಸ್, ಇದು ಬಿಟ್ಟು ಸಪರೇಟ್ ಇಯರಿಂಗ್ಸ್ ಇದೆ, ಅದಕ್ಕೆ ಬೇರೆ ಸಪರೇಟ್ ಪ್ರೈಸ್ ಇದೆ. ಇದಕ್ಕೆ 2400 ಪ್ಲಸ್ ಇಯರಿಂಗ್ಸ್ ನೋಡ್ತಾ ಇರ್ಬೋದು ನೀವು. ಈ ತರ ಡಿಸೈನ್ ಇದೆ, ತುಂಬಾನೇ ಚೆನ್ನಾಗಿದೆ. ಇದಕ್ಕೆ 450 ರುಪೀಸ್ ಇಯರಿಂಗ್ಸ್ಗೆ. ಸೇಮ್ ಓಲೆ ಲಾಂಗ್ ಚೈನ್ ಏನ್ ಬಂದಿದೆ ಅದರಲ್ಲಿ ಗ್ರೀನ್ ಮತ್ತೆ ಪಿಂಕ್ ಬಂದಿದೆಯಲ್ಲ, ಅದೇ ತರ ಸ್ಟೋನ್ಸ್ ಇದರಲ್ಲೂ ಬಂದಿದೆ. ಸೊ ಇದಕ್ಕೆ ಇದು ಸೆಟ್. ಈ ಸೆಟ್ ಟೋಟಲ್ ಆಗಿ ನಾನು ಹೇಳಿದ್ನಲ್ಲ 2400 ಪ್ಲಸ್ 450 2850 ಆಯ್ತು ಈ ಸೆಟ್ಟಿಗೆ, ಡಿಸ್ಕೌಂಟ್ ಹೋಗಿ. ಅದಕ್ಕೆ MRP ಪ್ರೈಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು. ಇವಾಗ ಡಿಸ್ಕೌಂಟ್ ನಾನು ಹೇಳಿದ್ನಲ್ಲ ಸೇಲ್ ನಡೀತಾ ಇತ್ತು ಅಂತ ಹೇಳಿ, ಸೊ ಅದಕ್ಕೋಸ್ಕರ ಕಡಿಮೆಗೆ ಬಂದಿದೆ. ನನಗೆ ತುಂಬಾ ಇಷ್ಟ ಈ ತರ ಕಲೆಕ್ಷನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಚಿನ್ನ ಹಾಕೊಂಡೋದ್ರು ರಿಸ್ಕೇ ಅಲ್ವಾ ಇವಾಗೆಲ್ಲ. ಎಲ್ಲೇ ಹಾಕೋದ್ರು ಒಂದ್ ಕಣ್ಣು ನಮ್ ಕತ್ ಮೇಲೆ ಇರಬೇಕು, ಇಲ್ಲಾಂತಂದ್ರೆ ನಾವೇನ್ ಚಿನ್ನ ಹಾಕೊಂಡಿದೀವಿ ಅದ ಮೇಲೆನೆ ಒಂದ್ ಗಮನ ಇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ತರ ಒಂದಷ್ಟು ತೆಗ್ದಿಟ್ಕೊಂಡ್ರೆ ನಾವೇನಾದ್ರೂ ಹೊರಗಡೆ ಹೋಗ್ತೀವಿ, ಸೇಫ್ ಇಲ್ಲ, ನಾವು ಒಬ್ರೆ ಹೋಗ್ತಾ ಇರೋ ಜಾಗ, ಒಡವೆ ಹಾಕೊಂಡು ಹೋಗ್ಬೇಕು ಅಂತ ಜಾಗಕ್ಕೆಲ್ಲ ಈ ತರದ್ ಹಾಕೊಂಡೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಕುಶಲ್ಸ್ ಅಲ್ಲಿ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಯಾರಾದ್ರೂ ನೀವು ಬೆಂಗಳೂರವರಾಗಿದ್ರೆ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ಒಂದಷ್ಟು ಸೆಟ್ಗಳೆಲ್ಲ, ಅಂದ್ರೆ ಒಂದೇ ಸರಿ ತಂದಿರೋದಲ್ಲ ಇದೆಲ್ಲ, ಪ್ರತಿ ಸಾರಿ ಹೋದಾಗನು ಒಂದೊಂದ್ಸತಿ ವಿಸಿಟ್ ಮಾಡಿದಾಗ ತಗೊಂಡಿರುವಂತದ್ದು. ಇವಾಗ ಸೆಕೆಂಡ್ ಸೆಟ್ ನೋಡೋಣ. ಸೆಕೆಂಡ್ ಒನ್ ಬಂದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು, ವೈಟ್ ವಿತ್ ಪಿಂಕ್. ಫಿನಿಶಿಂಗ್ ಮಾತ್ರ ನಿಜವಾಗ್ಲೂ ಗೋಲ್ಡ್ ಟೈಪ್ ಅಲ್ಲೇ ಇರುತ್ತೆ ಇದೆಲ್ಲಾನು. ಅಲ್ಲಿ ಸಿಲ್ವರ್ ಜ್ಯುವೆಲ್ರಿ ಸಿಗುತ್ತೆ, ಸಿಲ್ವರ್ ಜ್ಯುವೆಲ್ರೀಸ್ ಸಿಗುತ್ತೆ, ಮತ್ತೆ ಜಿರ್ಕಾನ್ ಅದು, ಮತ್ತೆ ಪಿಂಕ್ ಜ್ಯುವೆಲ್ರಿ, ಪಿಂಕ್ ಅಂತ ಹೇಳ್ತಾರಲ್ಲ ಅದ್ರ ಪಿಂಕ್ ಕಲರ್ ಜ್ಯುವೆಲ್ರೀಸ್ ಎಲ್ಲ ಸಿಗುತ್ತೆ, ಪಿಂಕ್ ಗೋಲ್ಡ್ ಅಂತ ಹೇಳಿ. ಈ ಚೈನ್ ಇದೆಲ್ಲ ನಿಜವಾಗ್ಲೂ ಗೋಲ್ಡ್ ಅಲ್ಲೇ ಇರುತ್ತಲ್ಲ ಅದೇ ತರ ಇದೆ. ನೋಡ್ತಾ ಇರ್ಬೋದು ಇದು ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ. ವೈಟ್ ಸ್ಟೋನ್ ಪ್ಲಸ್ ಪಿಂಕ್ ಇದೆ, ತುಂಬಾನೇ ಚೆನ್ನಾಗಿದೆ. ಹೋಗಲ್ಲ, ವಾರಂಟಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ತಗೊಂಡೋಯ್ತು ಅಂತ ಹೇಳಿದ್ರೆ ನೀವು ಅದನ್ನ ಮತ್ತೆ ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ವಾರಂಟಿ ಕಾರ್ಡ್ ನ ಇಟ್ಕೊಂಡಿರ್ಬೇಕಷ್ಟೇನೆ ನೀವು. 6 ಮಂತ್ ಏನೋ ಇರುತ್ತೆ ಅನ್ಸುತ್ತೆ ವ್ಯಾಲಿಡಿಟಿ. 6 ಮಂತ್ ಒಳಗಡೆನೆ ಏನಾದ್ರೂ ಕಲರ್ ಹೋಗೋದು ಆತರ ಆಯ್ತು ಅಂತಂದ್ರೆ ಅವರು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಇದಕ್ಕೆ ಇಯರಿಂಗ್ಸ್ ಬಂದು ಈ ತರ ಬಂದಿದೆ, ವೈಟ್ ಅಂಡ್ ಪಿಂಕ್ ಅಲ್ಲೇನೆ. ತುಂಬಾ ಚೆನ್ನಾಗಿದೆ. ಲಾಂಗ್ ಒಂಥರ ಡಾಟ್ ಬಂದು ಕೆಳಗಡೆ ಒಂದು ಡಾಟ್ ಇದೆ, ಮತ್ತೆ ಲೆಂತ್ ಆಗಿದೆ. ಚೆನ್ನಾಗೂ ಕಾಣಿಸುತ್ತೆ ವೇರ್ ಮಾಡಿದ್ರಲ್ಲ ಇದನ್ನು. ಸ್ಯಾರಿ ಹಾಕೊಂಡಾಗ ಲುಕ್ಕೇ ಬೇರೆ ಅಲ್ವಾ, ಸ್ಯಾರಿಗೆ ಜ್ಯುವೆಲ್ರೀಸ್ ಮ್ಯಾಚ್ ಆಗೋದು. ಸೊ ಈ ಸೆಟ್ಟಿಗೆ ನಾನು ಕೊಟ್ಟಿದ್ದು ಇಯರಿಂಗ್ಸ್ ವಿತ್ ನೆಕ್ಲೆಸ್ಗೆ 6000 ರುಪೀಸು. 6000 ಈ ಪ್ರೈಸು, ನನಗೆ ಈ ನೆಕ್ಲೆಸ್ ಕೊಟ್ಟಂತ ಪ್ರೈಸು ವರ್ತ್ ಅಂತ ಅನ್ನಿಸ್ತು. ಯಾಕಂತಂದ್ರೆ ತುಂಬಾ ಸರಿ ಯೂಸ್ ಮಾಡಿದೀನಿ ನಾನು. ತುಂಬಾ ಚೆನ್ನಾಗೂ ಇದೆ ಕಲೆಕ್ಷನ್. ಥರ್ಡ್ ಒನ್ ಬಂದು ಚೋಕರ್ ಟೈಪ್ ಅಲ್ಲಿ ಇದೆ.
ಪರ್ಲ್ ಟೈಪ್ದು ನೋಡ್ತಾ ಇರ್ಬೋದು ನೀವು. ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಸ್ಯಾರಿ ವೇರ್ ಮಾಡಿದಾಗ ಇದು ಲುಕ್ ಬರೋದು. ನಾವು ಹಿಂಗ್ ನೋಡ್ಬಿಟ್ಟು ಏನಿದು ಒಂಥರ ಹಡ್ಗೋಲಜಿ ಕಾಲದ ಚೈನ್ಗಳ ತರ ಇದೆ ಆ ತರ ಅನ್ಕೊಂತೀವಿ. ಬಟ್ ವೇರ್ ಮಾಡಿದಾಗ ಮಾತ್ರ ಇದು ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಇದು ನೆಕ್ ಪೀಸ್ಗೆ ಹಾಕೊಂತಾರಲ್ಲ, ಒಂದೇ ಒಂದು ಸಿಂಪಲ್ ಪೀಸ್. ಎಲ್ಲಾದ್ರೂ ಹೊರಗಡೆ ಹೋಗ್ತಿದೀವಿ, ಸಿಂಪಲ್ ಪಾರ್ಟಿ ಅಥವಾ ಸಿಂಪಲ್ ಫಂಕ್ಷನ್ಗೆಲ್ಲ ಅಂತ ಹೇಳಿದ್ರೆ ಇದನ್ನ ವೇರ್ ಮಾಡ್ಕೊಂಡು ನಮ್ದು ತಾಳಿ ಚೈನ್ ಜೊತೆಲಿ ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಿತ್ ಇಯರಿಂಗ್ ಬಂದಿದೆ. ಇದೂನು ಪಿಂಕ್ ಮತ್ತೆ ವೈಟ್ ಪರ್ಲ್ ಅಲ್ಲಿ ಇರೋದು ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಮತ್ತೆ ಕೆಳಗಡೆನೂ ವೈಟ್ ಬೀಡ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂದು ಇದಕ್ಕೆ ಇಯರಿಂಗ್ಸ್ ಬಂದು ಈ ತರ ಕೊಟ್ಟಿದ್ದಾರೆ, ಸಿಂಪಲ್ ಆಗಿದೆ. ಇದಕ್ಕೆ ಇಯರಿಂಗ್ಸ್ ಇದಕ್ಕೂ ಬೀಡ್ಸ್ ಕೆಳಗಡೆ ಬೀಡ್ಸ್ ಬಂದಿದೆ. ಇಯರಿಂಗ್ಸು ಸೇರಿಸಿ ನಾನು ಈ ಸೆಟ್ ಕೊಟ್ಟಿದ್ದು 2800 ರುಪೀಸು. ಅಂದ್ರೆ ನಾನು ಡಿಸ್ಕೌಂಟ್ ಎಲ್ಲ ಹೋಗಿ ಹೇಳ್ತಾ ಇದ್ದೀನಿ, 20% ಡಿಸ್ಕೌಂಟ್ ಸೇಲ್ ನಡೀತಿತ್ತು ಅನ್ನಲ್ಲ, ಅದೆಲ್ಲ ಹೋಗಿ 2800. ನಾನು ಇವಾಗ ಇದನ್ನ ರೀಸೆಂಟ್ ಆಗಿನೇ ತಗೊಂಡಿದ್ದು. ನೆಕ್ಸ್ಟ್ ಫೋರ್ತ್ ಒನ್ ಅಷ್ಟೇ, ಚೋಕರೇನೆ ಅದು. ನೋಡ್ತಾ ಇರ್ಬೋದು, ಗ್ರೀನ್ ವಿತ್ ಪರ್ಲ್ ಟೈಪ್ ಅಲ್ಲಿ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದಂತೂ ವೇರ್ ಮಾಡಿದಾಗ ಮಸ್ತ್ ಕಾಣಿಸುತ್ತೆ ಸ್ಯಾರಿಗೆಲ್ಲ, ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಇದು ನಿಜವಾಗ್ಲೂ ಇದು ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಅಲ್ಲಿ ತಗೋಬೇಕಾದ್ರೆ ನೋಡಿದಾಗ ಇಷ್ಟ ಆಗಿನೇ ತಗೊಂಡಿದ್ದು, ಬಟ್ ಅವಾಗ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಆ ತರ ಡೌಟ್ ಅಲ್ಲಿ ತಗೊಂಡಿದ್ದು. ಬಟ್ ವೇರ್ ಮಾಡಿ ನೋಡಿದ್ಮೇಲಂತೂ ನಿಜ ತುಂಬಾ ಇಷ್ಟ ಆಯ್ತು ನನಗೆ. ಅಲ್ಲಿ ನೀವು ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ, ಅಲ್ಲೇ ವೇರ್ ಮಾಡಿ ನೋಡಿ ತಗೊಂಡ್ಬರ್ಬೋದು ನೀವು ಕುಶಾಲ್ಸ್ ಜ್ಯುವೆಲ್ಲರಿಲಿ. ಇದಕ್ಕೆ ಇಯರಿಂಗ್ಸ್ ಬಂದಿದೆ ಸಬ್ ಇನ್ಕ್ಲೂಡಿಂಗು. ಇದು ಇಯರಿಂಗ್ಸ್, ಇದಕ್ಕೂ ಅಷ್ಟೇ ಪರ್ಲ್ ಬಿಡ್ ತರ ಬಂದಿದೆ, ಗ್ರೀನ್ ಕಲರ್ ಕುಂದನ್ ಬಂದಿದೆ. ಸೊ ಇದು ಇಯರಿಂಗ್ಸ್ ಇದ್ರದ್ದು. ಈ ಸೆಟ್ದು ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ 4800 ರುಪೀಸು. 4800 ನಾನು ಈ ಚೈನ್ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತಿದ್ದು. ಕುಶಾಲ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಕಾಸ್ಟ್ಲಿ ಇರುತ್ತೆ, ಬಟ್ ಅದೇ ತರ ಫಿನಿಶಿಂಗ್ ಇಂದ ಹಿಡಿದು ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ 6 ಮಂತ್ ವ್ಯಾರಂಟಿ ಬೇರೆ ಇರುತ್ತಲ್ವಾ, ನಾವ್ ಯಾವಾಗ ಹೋದ್ರೂ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ಬೋದು, ಅದೊಂದು ಗ್ಯಾರಂಟಿ ಇರುತ್ತೆ. ಬಟ್ ನಾನು ಅದಕ್ಕೂ ಮುಂಚೆನೆ ಒಂದೆರಡು ಜ್ಯುವೆಲ್ರೀಸ್ ಎಲ್ಲ ಬೇರೆ ಕಡೆ ತಗೊಂಡಿದ್ದೆ, ಅದನ್ನು ತೋರಿಸ್ತೀನಿ. ಇನ್ನ ಒಂದು ಸೆಟ್ ಇದೆ, ಅದು ತೋರಿಸ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ. ಸೊ ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನೀವು, ಇದು ಸಿಂಪಲ್ ಆಗಿದೆ. ನಿಜವಾಗ್ಲೂ ಎಷ್ಟು ಎಲಿಗೆಂಟ್ ಆಗಿದೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಸಿಂಪಲ್ ಡ್ರೆಸ್ಗೂ ಹಾಕೋಬಹುದು ನೀವು, ಇಲ್ಲಾಂತಂದ್ರೆ ಸ್ಯಾರಿಗೂ ಹಾಕೋಬಹುದು. ನನಗೆ ಸಿಂಪಲ್ ಆಗಿರ್ಬೇಕು ಅನ್ನೋರು, ನನಗೆ ಈ ಸೆಟ್ ನ ನನ್ನ ಸಿಸ್ಟರ್ ಮೀನ್ಸ್ ನನ್ನ ಕಲಿಗಿದ್ದಾರೆ ಸ್ವರ್ಣ ಅಂತ ಹೇಳಿ, ಸೊ ಅವರು ಗಿಫ್ಟ್ ಮಾಡಿದ್ದು ಬರ್ಡೇಗೆ ನನಗೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಲಕ್ಷ್ಮಿ ಪೆಂಡೆಂಟ್ ಬಂದು ಅದಕ್ಕೆ ಕೆಳಗಡೆ ಸ್ಟೋನ್ಸ್ ಬಂದು, ಕೆಳಗಡೆ ಒಂದು ರೆಡ್ ಕಲರ್ ಕುಂದನ್ ಇದೆ, ಮತ್ತೆ ಆ ಕಡೆ ಈ ಕಡೆ ಪರ್ಲ್ ಇದೆ. ಬಟ್ ಇಲ್ಲೆಲ್ಲ ಲಾಂಗ್, ಇಲ್ಲೆಲ್ಲ ಉದ್ದಕ್ಕೂ ಫ್ಲವರ್ ಡಿಸೈನ್ ಬಂದು, ಮತ್ತೆ ರೆಡ್ ಕುಂದನು ಗ್ರೀನ್ ಕುಂದನು ಅದೆಲ್ಲ ಇದೆ. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಇದಂತೂ ನಂಗೆ ತುಂಬಾ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್ ಇದು ನನಗೆ. ಯಾಕಂದ್ರೆ ಅವ್ರು ಕೊಟ್ಟಿದ್ದಾರೆ ಅಂತ ಒಂದು, ಮತ್ತೆ ಅವರು ತುಂಬಾ ಚೆನ್ನಾಗಿ ಚೂಸ್ ಮಾಡ್ತಾರೆ ಕಲೆಕ್ಷನ್ಸ್ ಎಲ್ಲ. ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು. ಇದನ್ನ ಎಷ್ಟು ಕೊಟ್ರು ಅಂತ ನನ್ಗೆ ಗೊತ್ತಿಲ್ಲ, ಗಿಫ್ಟಿಂಗ್ದಲ್ವಾ, ಸೊ ಪ್ರೈಸ್ ಗೊತ್ತಿಲ್ಲ ಇದ್ರದ್ದು ನನಗೆ. ಮತ್ತೆ ನನ್ನ ಹತ್ರ ಒಂದಷ್ಟು ಅಂದ್ರೆ ನಾನು ಹೇಳಿದ್ನಲ್ಲ ಆಲ್ರೆಡಿ ಕುಶಲ್ಸ್ ಬಿಟ್ಟು ಬೇರೆ ಕಡೆ ತಗೊಂಡಿದ್ದೆ ಅಂತೇಳಿ, ಆ ಕಲೆಕ್ಷನ್ಸ್ ಇದಾವೆ, ಅದನ್ನು ತೋರಿಸ್ಬಿಡ್ತೀನಿ. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ಈ ನೆಕ್ಲೆಸ್ ನೋಡ್ತಾ ಇರ್ಬೋದು ನೀವು, ಚೈನ್ ತರ ಇದೆ. ಹಳೆ ಕಾಲದಲ್ಲೆಲ್ಲ ವಂಕಿ ನೆಕ್ಲೆಸ್ ಅಂತ ಹೇಳಿ ಹಾಕೊಂತ ಇದ್ರು ಅನ್ಸುತ್ತೆ, ವಂಕಿ ನೆಕ್ಲೆಸ್ ಏನೋ ಅಂತಿದ್ರು, ಅದಕ್ಕೆ ನನಗೆ ನೆನಪಿಲ್ಲ. ಪಟ್ಟಿ ತರ ಬರುತ್ತಿದ್ದು. ಬಟ್ ದೆನ್ ಇಲ್ಲಿ ಮುಂದೆ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ, ನೋಡ್ತಾ ಇರ್ಬೋದು. ಇದಕ್ಕೆ ಕೆಳಗಡೆ ಪರ್ಲು ಮತ್ತೆ ಗ್ರೀನ್ದು ಮಣಿಗಳನ್ನ ಕೊಟ್ಟಿದ್ದಾರೆ. ತುಂಬಾ ಯೂನಿಕ್ ಆಗಿ ಸಖತ್ತಾಗಿತ್ತು, ನನಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ಫಸ್ಟ್ ಟೈಮ್ ಹೋಗಿದಾಗ ತಗೊಳಕ್ ಹೋಗ್ಲಿಲ್ಲ, ನೋಡ್ಬಿಟ್ಟು ಬಂದ್ಬಿಟ್ಟೆ ಅಷ್ಟೇ. ನಾನು ಮತ್ತೆ ನನ್ನ ಕೋ ಸಿಸ್ಟರ್ ಹೋಗಿದ್ದು, ನಮ್ ಕೋ ಸಿಸ್ಟರ್ ಮಗುದು ನಾಮಕರಣ ಇತ್ತು, ಸೊ ಆ ಟೈಮಲ್ಲಿ
ತಗೊಳಕ್ಕೆ ಅಂತ ಹೋಗಿದ್ವಿ. ಅವಾಗ ಬರೀ ಲಾಂಗ್ ಚೈನ್ ಅಷ್ಟೇ ತಗೊಬಂದ್ಬಿಟ್ವಿ. ಆ ಲಾಂಗ್ ಚೈನ್ ತೋರಿಸ್ತೀನಿ ನಾನು. ಲಾಂಗ್ ಚೈನ್ ಅಷ್ಟೇ ತಗೊಬಂದ್ಬಿಟ್ಟು ಆಗ ಹೋಗಿದ್ದಾಗ ಎಷ್ಟಾಗಿತ್ತು ಅಂತೇಳಿ ಮತ್ತೆ ವಿಸಿಟ್ ಮಾಡಿ ಅದೇ ಸ್ಟೋರಲ್ಲಿ ಹೋಗ್ಬಿಟ್ಟು ತಗೊಬಂದೆ ನಾನು. ನನಗೆ ಹೆಂಗೆ ಅಂತ ಹೇಳಿದ್ರೆ ಒಂದ್ಸತಿ ಇಷ್ಟ ಆಯ್ತು ಅಂತಂದ್ರೆ ತಗೊಂಡ್ಬಿಡ್ಬೇಕು, ಆ ತರ ನಾನು ಏನಕ್ಕೆ ಇದೆಯಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಬಂದ್ಬಿಟ್ಟಿದ್ದೆ ಫಸ್ಟ್ ಟೈಮ್. ಅದಾದ್ಮೇಲೆ ಯೋಚನೆ ಮಾಡಿದೆ, ತುಂಬಾ ಚೆನ್ನಾಗಿದೆ, ಆ ಪೀಸ್ ಮಿಸ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ನೆಕ್ಸ್ಟ್ ಸಿಗುತ್ತೋ ಸಿಗಲ್ವೋ ಆ ತರದ್ದು ಅಂತ ಹೇಳಿ ತಗೊಂಡೆ. ಬಟ್ ವೇರ್ ಮಾಡಿದಾಗ್ಲೂ ಅಷ್ಟೇ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ, ಅದು ನಂಗೆ ತುಂಬಾ ಇಷ್ಟ ಆಯ್ತು ಅದು. ನಾನು ಈ ನೆಕ್ಲೆಸ್ಗೆ ನಾನು ಕೊಟ್ಟಿದ್ದ ಪ್ರೈಸ್ ಏನಪ್ಪಾ ಅಂತ ಹೇಳಿದ್ರೆ 1000 ರುಪೀಸು. 1000 ರುಪೀಸ್ ಅಷ್ಟೇನೆ. ಇದು ವರ್ತ್ ಅನಿಸ್ತು ನನಗೆ, ತುಂಬಾ ಬಾಳಿಕೆ ಬಂದಿದೆ, ಕಲರು ಹೋಗಿಲ್ಲ ಇಲ್ಲಿ ತನಕ, ಎಷ್ಟು ಸತಿ ವೇರ್ ಮಾಡಿದೀನೋ. ಬಟ್ ಹಾಕೊಂಡು ವಾಟರ್ ಎಲ್ಲ ಹಾಕೊಳ್ಳೋದು, ಸ್ನಾನ ಮಾಡೋದು ಆತರ ಎಲ್ಲ ಮಾಡಿಲ್ಲ. ರಿಮೂವ್ ಮಾಡಾದ್ಮೇಲೆ ಸ್ನಾನ ಮಾಡ್ಬೇಕಾದ್ರೆಲ್ಲ ರಿಮೂವ್ ಮಾಡಿದೀನಿ. ಆ ತರದ್ರಿಂದ ಕಲರ್ ಎಲ್ಲ ಹಂಗೆ ಇದೆ ಶೇಡು. ನಾನು ಹೇಳಿದ್ನಲ್ಲ ಆ ಚೈನ್ ತಗೊಳಕ್ಕೆ ಅಂತ ಹೋದಾಗ ಲಾಂಗ್ ಹಾರ ತಗೊಳಕ್ಕೆ ಅಂತ ಹೋದಾಗ ಆ ಚೈನ್ ನೋಡಿದ್ದೆ ಅಂತೇಳಿ, ಇದೇ ಆ ಲಾಂಗ್ ಹಾರ. ನೋಡ್ತಾ ಇರ್ಬೋದು ನೀವು, ತುಂಬಾ ಎಲಿಗೆಂಟ್ ಆಗಿದೆ, ತುಂಬಾ ಇಷ್ಟ ಆಯ್ತು ನನ್ಗಂತೂ. ಮತ್ತೆ ನನ್ನ ಕೋ-ಸಿಸ್ಟರ್ಗೂ ತುಂಬಾ ಇಷ್ಟ ಆಯ್ತಿದ್ದು. ಸೊ ನಮ್ಗೆ ಲೆಂತ್ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಥ್ರೆಡ್ ಇರುತ್ತಲ್ಲ, ಗೊತ್ತಿರುತ್ತೆ ಅನ್ಕೊಂತೀನಿ ನಿಮ್ಗೆ ಆ ತರ. ಸೊ ನಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ನಾನು ಈ ನೆಕ್ಲೆಸ್ಗೆ ಇದಕ್ಕೆ ಕೊಟ್ಟಿದ್ದು ನಾವು, ಇದಕ್ಕೂ 1000ನೇ. ಆ ಚಿಕ್ಕದಿದೆ ನೋಡಿ, ಅದಕ್ಕೂ 1000, ಬಟ್ ಇದಕ್ಕೂ 1000. ಬಟ್ ಇದು ಒಂದ್ ಸ್ವಲ್ಪನೂ ಕಲರ್ ಹೋಗಿಲ್ಲ. ಸ್ಯಾರಿಗೆಲ್ಲ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತಿದ್ದು. ಪ್ಲಸ್ ಇದ್ರ ಜೊತೆಲಿ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಈ ಸೆಟ್ಗೆ ಇಯರಿಂಗ್ಸ್ ಕೊಟ್ರು, ಅದಕ್ಕೂ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಬಟ್ ಲಕ್ಷ್ಮಿದೇನೆ ಚಿಕ್ಕದಿದೆ ಅದು ಡೈಲಿ ವೇರ್ ಬೇಕಾದ್ರೆ ಮನೇಲೆ ವೇರ್ ಮಾಡ್ಕೋಬಹುದು. ಈ ಜುಮ್ಕಿ ಈ ಲಾಂಗ್ ಸೆಟ್ ಕೊಟ್ಟಿದ್ದು ನಾನು ಯಾವಾಗ್ಲೂ ಒಂದ್ಸತಿ ಹೇಳಿದ್ದೆ ಅನ್ಸುತ್ತೆ. ನಾನು ನನ್ನ ಕೋ-ಸಿಸ್ಟರ್ ಇಬ್ರು ಒಂದೇ ತರ ವೇರ್ ಮಾಡಕ್ಕೆ ಇಷ್ಟಪಡ್ತೀವಿ ಯಾವಾಗ್ಲೂ ಅಂತ ಹೇಳಿ. ಸೊ ಅವರು ನಾನು ಇಬ್ರು ಒಂದೇ ತರದ್ ತಗೊಂಡಿರೋದು. ಇದು 2 ಪೀಸ್ ತಗೊಂಡ್ವಿ ಅವತ್ ನಾವು. ಸೊ ನಾವಿಬ್ರು 1000 ಸಮಥಿಂಗ್ ಕೊಟ್ವಿ, 1300 ಸಮಥಿಂಗ್ ಕೊಟ್ವಿ ಅನ್ಸುತ್ತೆ. ಈ ಚೈನು ತುಂಬಾ ಚೆನ್ನಾಗಿದೆ, ಲಾಂಗ್ ಹಾರ ಇದೆ ನಮ್ಮ ಹತ್ರ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ಇದು ಎಲ್ಲದಕ್ಕಿಂತ ಮೋಸ್ಟ್ ಫೇವ್ರೆಟ್ ಅಂತ ಹೇಳಿದ್ನಲ್ಲ, ಅದಕ್ಕಿಂತನೂ ಮುಂಚೆ ತಗೊಂಡಿದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಪರ್ಲ್ ತರದ್ದು ಮಣಿ 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 ಜೋಡಿಸಿದ್ದಾರೆ, ಗುಚ್ಚ ತರ ಇದೆ. ಪ್ಲಸ್ ಇಲ್ಲೊಂದು ಪೆಂಡೆಂಟ್ ಬಂದಿದೆ ವೈಟ್ ಕಲರ್ ಸ್ಟೋನ್ ಅಲ್ಲೇನೆ. ನನಗೆ ಇದು ಯಾಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ, ನಾವೇನಾದ್ರೂ ಓಣಂ ಸ್ಯಾರಿ ಎಲ್ಲ ವೇರ್ ಮಾಡ್ತೀವಲ್ಲ ವೈಟ್ ಕಲರ್ದು, ಸೊ ಅವಾಗೆಲ್ಲ ವೇರ್ ಮಾಡಿದ್ರೆ ತುಂಬಾ ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಸಿಂಗಲ್ ಪಿಕ್ಸ್ ಇಲ್ಲ. ಈ ಸರ ವೇರ್ ಮಾಡಿದಾಗ ಸೀರೆ ಹಾಕೊಂಡಿರೋದು ಇದ್ರೆ ನಾನು ಅಪ್ಲೋಡ್ ಮಾಡ್ತಿದ್ದೆ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ನಾನು ಈ ಸರನ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು, ಒಂದು 2 years ಬ್ಯಾಕ್ ಅನ್ಸುತ್ತೆ, ಅವಾಗ ತಗೊಂಡಿದ್ದು. ಇದಕ್ಕೆ ನಾನು ಬರೀ ಕೊಟ್ಟಿದ್ದು 500 ರುಪೀಸ್ ಅಷ್ಟೇನೆ. ಕುಂದನ್ ಟೈಪ್ ಅಲ್ಲಿ ಇದೆ. ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೋಡ್ತಾ ಇರ್ಬೋದು ನೀವು, ತುಂಬಾ 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 ಚೆನ್ನಾಗಿದೆ. ನನಗಂತೂ ಫೇವ್ರೆಟ್ ಈ ಸರನು ಕೂಡ. ಅಷ್ಟೊಂದು ಕಲೆಕ್ಷನ್ ತೋರಿಸ್ನಲ್ಲ, ಅದರಲ್ಲಿ ಇದು ಒಂದಾಗಿರುತ್ತೆ ಫೇವ್ರೆಟ್ ನನಗೆ. ಇದಿಷ್ಟು ನಂದು. ಮತ್ತೆ ಈ ಜುಮ್ಕಿಗಳು ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತು ಸ್ವಲ್ಪ ದಿನದ ಹಿಂದೆ. ಸೊ ಅವಾಗ ತಗೊಂಡಿದ್ದು ಈ ಜುಮ್ಕಿ. ಇದಕ್ಕೆ ನಾವು ಕೊಟ್ಟಿದ್ದು 450 ರುಪೀಸ್. ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ವಿ. ಅಲ್ಲಿ ಕನಿಕಾ ಪರಮೇಶ್ವರಿ ಟೆಂಪಲ್ ಇದೆಯಲ್ಲ, ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡಿಗೆ ಒಂದು ಶಾಪ್ ಇದೆ, ಅಲ್ಲಿ ತಗೊಂಡಿದ್ದೀವಿ ಜುಮ್ಕಿ. ಅಂದ್ರೆ ಫುಟ್ಪಾತ್ ಟೈಪ್ ಅಲ್ಲೇನೆ ಇಟ್ಕೊಂಡಿದ್ದಾರೆ, ಫುಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ಇದೆ. ಅಲ್ಲಿ 450 ಕೊಟ್ಬಿಟ್ಟು ನಾನು ನನ್ನ ಕೋ-ಸಿಸ್ಟರ್ ಇದೇ ತರ ಯಾವ್ದೋ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅನ್ಸುತ್ತೆ, ಆ ಟೈಮಲ್ಲಿ ತಗೊಂಡಿದ್ದು. ಇಬ್ರು 450ನೇ ಕೊಟ್ಟಿದ್ವಿ, ಇಬ್ರು ಒಂದೇ ತರದ್ದೇ ತಗೊಂಡ್ವಿ. ಇದು ಇನ್ನ ಕಲರ್ ಹೋಗಿಲ್ಲ, ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಇದಿಷ್ಟಾಗಿತ್ತು ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್. ಮತ್ತೆ ನಾನು ಹಬ್ಬಕ್ಕೆ ಅಂತ ಹೇಳಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ. ಯಾವ್ಯಾವ ಸೀರೆ ಅಂತ ಹೇಳಿ ತೋರಿಸ್ತಿದ್ದೀನಿ, ಯಾವ ಸೀರೆ ಉಟ್ಕೊಂತ ಇದ್ದೀನಿ ಹಬ್ಬಕ್ಕೆ ಅಂತ. ಲಾಸ್ಟ್ ಇಯರ್ ನಾನು ವರಮಹಾಲಕ್ಷ್ಮಿಗೆ ಈ ಸೀರೆ ಉಡಿಸಿದ್ದೆ, ನೋಡ್ತಾ ಇರ್ಬೋದು ನೀವು. ಲಾಸ್ಟ್ ಇಯರ್ ನಾನು ತಗೊಂಡಿದ್ದು ಲಕ್ಷ್ಮಿಗೆ ಅಂತೇಳಿ ಈ ಸೀರೆ, ಪಿಸ್ತಾ ಗ್ರೀನ್ ವಿತ್ ಆರೆಂಜು. ಸೊ ಈ ಸೀರೆದು ಬ್ಲೌಸ್ ಹೊಲಿಯೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ನಾನು. ಇಲ್ಲೇ ನನಗೆ ಗೊತ್ತಿರೋರು ಒಂದು ಶಾಪ್ ಇದೆ, ಮೀನ್ಸ್
ಫಸ್ಟ್ ಇಂದನು ಇವಾಗ ಒಂದು 1.5 year ಇಂದ ಅಲ್ಲೇ ಕೊಡ್ತಾ ಇರೋದು ನಾನು. ಸೊ ಅಲ್ಲೇ ಕೊಟ್ಟಿದ್ದೆ ಹೊಲಿಯೋದಕ್ಕೆ ಅಂತ ಹೇಳಿ. ಇವತ್ತು ಕೊಟ್ರು ಅದನ್ನ. ಸೊ ಹಂಗೆ ರಿಸೀವ್ ಮಾಡ್ಕೊಂಡ್ ತಗೊಬಂದಿದ್ದೀನಲ್ಲ, ಅದ್ರ ಜೊತೆಲೆ ವಿಡಿಯೋ ಮಾಡ್ಬೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ಕೊಂತ ಇದ್ದೀನಿ. ಬ್ಲೌಸ್ ಹೆಂಗ್ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಕ್ಕೋಸ್ಕರ. ನಾನು 2 ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ. ಯಾವ್ಯಾವ್ದು ಅಂತ ಹೇಳಿ ತೋರಿಸ್ತೀನಿ. ಮೊದಲನೇದು ಈ ಸೀರೆ ಬ್ಲೌಸು ನೋಡ್ತಾ ಇರ್ಬೋದು. ಈ ತರ ಡಿಸೈನು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ ನೋಡಿ. ಇದು ನೆಕ್ ಹತ್ರ ಕಟ್ಕೊಂತಾರೆ, ಈ ತರ ಡಿಸೈನ್ ಹೊಲ್ಸ್ಕೊಂಡಿದ್ದೀನಿ ನಾನು. ಪ್ರಿನ್ಸಸ್ ಕಟ್ಟಲ್ಲೇ ಹೊಲ್ದಿದ್ದಾರೆ. ತೋಳುನು ಮೀಡಿಯಂ ಇಡ್ಸ್ಕೊಂಡಿದ್ದೀನಿ, ಜಾಸ್ತಿ ಲೆಂತ್ ಇಡ್ಸಿಲ್ಲ ಸ್ಲೀವ್. ಯಾಕಂದ್ರೆ ನಾನು ಹಿಂಗೆಲ್ಲ ಫೋಲ್ಡ್ ಮಾಡ್ಬೇಕಾದ್ರೆ ಇಲ್ಲ ಸ್ವಲ್ಪ ಪೇನ್ ಆಗುತ್ತೆ ಜಾಸ್ತಿ ಟೈಟ್ ಇತ್ತು ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರ ನಾನು ಮೀಡಿಯಂ ಲೆಂತ್ ಅಲ್ಲಿ ಇಡ್ಸ್ಕೊಂಡಿದ್ದೀನಿ. ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಹೊಲ್ಕೊಟ್ಟಿದ್ದಾರೆ ಬ್ಲೌಸು. ಇದಕ್ಕೆ ನಾನು ಬ್ಯಾಕ್ ಹುಕ್ ಇಡ್ಸ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಹೊಲ್ಸ್ಕೊಂಡೆ, ಯಾಕಂತಂದ್ರೆ ಇದಕ್ಕೆ ಯಾವುದೇ ತರ ಡಿಸೈನ್ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು, ಮೆಟೀರಿಯಲ್ ಫುಲ್ ಶೈನಿಂಗ್ ಇದೆ. ಸೊ ಇದಕ್ಕೆ ನಾನು ಯಾವ್ದಾದ್ರು ಡಿಸೈನ್ ಮಾಡ್ತು ಅಂತಂದ್ರೆ ಕಾಣಿಸೋದು ಇಲ್ಲ. ಪಿಸ್ತಾ ಗ್ರೀನ್ ಅಲ್ಲಿ ಡಿಸೈನ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ, ಸ್ವಲ್ಪ ಗ್ರ್ಯಾಂಡ್ ಆಗಿ ಹೊಲ್ಸ್ಕೊಳ್ಳೋಣ, ಯಾವಾಗ್ಲೂ ವರ್ಷಕ್ಕೊಂದ್ಸತಿ ಹೊಲ್ಸ್ಕೊಳ್ಳೋ ಬ್ಲೌಸ್ ಅಲ್ವಾ ಅಂತ ಹೇಳಿ. ಬಟ್ ಅದು ಹೊಲ್ಸ್ಕೊಂಡ್ರು ಕಾಣಿಸಲ್ಲ, ಸೊ ಅದಕ್ಕೆ ಯೂಸ್ ಇಲ್ಲ ಅಂತ ಹೇಳಿ ಹೊಲ್ಸ್ಕೊಳ್ಳಿಲ್ಲ. ಅದನ್ನ ಆಲ್ರೆಡಿ ತೋರಿಸಿದ್ದೆ, ನೋಡಿರ್ಬೇಕು ನೀವು. ನಮ್ಮ ಅಮ್ಮನ್ಗೆ ಅಂತ ಹೇಳಿ ತಗೊಂಡಿದ್ದೆ ಸ್ಯಾರಿ ಅಂತ ಹೇಳಿ. ಸೊ ಆ ಸೀರೆಗೆ ನಾನು ಬ್ಲೌಸ್ ಹೊಲ್ಸ್ಕೊಂಡ್ಬಿಟ್ಟಿದ್ದೀನಿ. ಈ ಸೀರೆ ಬ್ಲೂ ಕಲರ್. ನಮ್ಮ ಅಮ್ಮನ್ಗೂ ಬ್ಲೌಸ್ ಪೀಸ್ 2 ತಂದಿದ್ದೆ ಅಂತ ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೆ. 2 ಬ್ಲೌಸ್ ಪೀಸ್ ತಂದಿದ್ದೀನಿ. ಅವರು ಒಂದು ಹೊಲ್ಸ್ಕೊಳ್ಳಿ, ನಾನೊಂದು ಹೊಲ್ಸ್ಕೊಳ್ಳಿ ಅಂತ ಹೇಳಿ. ಸೊ ಅವರು ವೇರ್ ಮಾಡ್ಬೋದು ಬಂದಾಗ ಇಲ್ಲೇನಾದ್ರೂ, ಆ ತರ ಅನ್ಕೊಂಡಿದೀನಿ ನಾನು. ಅವ್ರು ಏನ್ ಹೇಳ್ತಾರೋ ಕೇಳ್ಬೇಕು. ಆಕ್ಚುಲಿ ಅವರು ನನ್ನ ಹತ್ರ ತುಂಬಾ ಸ್ಯಾರಿ ಇದೆ, ಯಾವ್ದು ಸೀರೆ ಬೇಡ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೂ ನನ್ನ ಕಡೆಯಿಂದ ಕೊಡ್ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಫ್ರಂಟ್ ಹುಕ್ಕೇನೆ ಇಟ್ಟಿದ್ದಾರೆ. ಫುಲ್ ಡಿಸೈನ್ ಎಲ್ಲ ಅಲ್ಲೇ ಕೊಟ್ಟಿದ್ರು, ಮೆಟೀರಿಯಲ್ ಅಲ್ಲೇನೆ. ಸಪರೇಟ್ ಪೀಸ್ ಬಂದಿತ್ತು ಸ್ಯಾರಿಗೆ. ಸ್ಯಾರಿಲೂ ಆಲ್ರೆಡಿ ಬ್ಲೌಸ್ ಪೀಸ್ ಇರುತ್ತೆ, ಬಟ್ ಸೇಮ್ ಕಲರ್ ಆಗುತ್ತೆ ಅಂತ ಹೇಳಿ ಇದನ್ನ ಕೊಟ್ಟಿರ್ತಾರೆ. ಸೊ ಅದನ್ನೇ ಹೊಲ್ಸ್ಕೊಂಡಿದ್ದೀನಿ ನಾನು. ಇದನ್ನ ಚಿಕ್ಕಪೇಟೆಲ್ ತಂದಿದ್ದು, ವಜ್ರೇಶ್ವರಿ ಸಿಲ್ಕ್ಸ್ ಅಲ್ಲಿ ತಗೊಬಂದಿದ್ದು ಸೀರೆ. ಆಲ್ರೆಡಿ ನಾನು ಅದ್ರದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಲಾಂಗ್ ವಿಡಿಯೋ, ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಿಮ್ಗೆ ನಾನು ಎಲ್ಲಿಂದ ತಂದಿದ್ದೀನಿ ಅಂತ ಹೇಳಿ. ಸೊ ಇದಕ್ಕೆ ಆಲ್ರೆಡಿ ಡಿಸೈನ್ ಎಲ್ಲ ಇತ್ತು. ಸೊ ಅದಕ್ಕೆ ಸಿಂಪಲ್ ಆಗಿ ಈ ತರ ಬ್ಯಾಕ್ ನೆಕ್ ಇಡ್ಸ್ಕೊಂಡು ಹುಕ್ಕು ಮುಂದೆನೆ ಇಡ್ಸ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ ಪ್ಲಸ್ ಇಲ್ಲಿ ಥ್ರೆಡ್ ಬರುತ್ತೆ ನೋಡಿ ಹಿಂದೆ, ಇಲ್ಲಿ ಎಡ್ಜ್ ಅಲ್ಲಿ. ಸೊ ಆ ತರ ಹೊಲ್ಸ್ಕೊಂಡಿದ್ದೀನಿ. ಈ ತರ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಫಿನಿಶಿಂಗ್ ಎಲ್ಲಾನು ನಾನು ಲಾಸ್ಟ್ 1.5 year ಇಂದ ಕೊಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅವಾಗ್ಲೂ ಅಷ್ಟೇ ಎಲ್ಲಾ ಸೀರೆ ಅದನ್ನು ಚೆನ್ನಾಗಿ ಹೊಲ್ಕೊಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಯಾಕೆ ಸುಮ್ನೆ ಬೇರೆ ಕಡೆ ಎಲ್ಲ ಕೊಟ್ಟು ಮತ್ತೆ ತಲೆ ಕೆಡ್ಸ್ಕೋಬೇಕು ಅದೆಲ್ಲ ಅಂತೇಳಿ, ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಅಂತ ಹೇಳಿ ಅಲ್ಲೇ ಕೊಟ್ಬಿಟ್ಟೆ ಹೊಲಿಯೋದಕ್ಕೆ. ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ನೋಡ್ಬೇಕು ಯಾವ ಸೀರೆ ಮೊದ್ಲು ಉಟ್ಕೋಬೇಕು ಬೆಳಿಗ್ಗೆ ಪೂಜೆಗೆ, ಮತ್ತೆ ಯಾವ ಸೀರೆ ಈವ್ನಿಂಗ್ ಕುಂಕುಮಕ್ಕೆಲ್ಲ ಹೋಗೋದಕ್ಕೆ ಉಟ್ಕೋಬೇಕು ಅಂತ ಹೇಳಿ ಇನ್ನ ಡಿಸೈಡ್ ಮಾಡಿಲ್ಲ ನಾನು. ಜಿಗ್ಜಾಗು ಫಾಲು ಎಲ್ಲ ಹಾಕ್ಸಿ ಹೊಲ್ಸ್ಬಿಟ್ಟು ನಾನು ಹಬ್ಬಕ್ಕೆ ಅಂತ ಹೇಳಿ ಹೊಲ್ಸ್ಕೊಂಡಿರೋಂತ ಸೀರೆ ಇದು. ಮತ್ತೆ ಇದೆರಡು ಸೀರೆ ನಾನು ಹಬ್ಬಕ್ಕೆ ಅಂತ ಹೇಳಿ ತಗೊಂಡಿರೋದು. ಅಂದ್ರೆ ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ತಾಯಿ ಉಡ್ಸಿದ್ದು. ಇದು ನಾನು ಸಪರೇಟ್ ಆಗಿ ಈ ವರ್ಷ ತಗೊಂಡಿರೋದು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಮತ್ತೆ ಇನ್ನೊಂದು ವಿಷಯ ಡಿಸ್ಕಸ್ ಮಾಡಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ, ನಾನು ಭೂಮಿಕಾ ಅವ್ರ ಹತ್ರ ಸ್ಯಾರಿ ತಗೊಂಡೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ತುಂಬಾ ಜನ ಅಂದ್ರೆ ಯಾಕೆ ತಗೊಂಡಿದ್ದೀರಾ, ಚೆನ್ನಾಗಿಲ್ಲ, ರಿಟರ್ನ್ ಮಾಡ್ಬಿಡಿ, ಹಂಗೆ ಹಿಂಗೆ ಅಂತ ಹೇಳಿ ನಾನು ರಿವ್ಯೂ ವಿಡಿಯೋ ಹಾಕಿದ್ದಕ್ಕೇನೆ ಆ ತರ ರೆಸ್ಪಾನ್ಸ್ ಮಾಡಿದೀರಾ. ತುಂಬಾ ಜನ ಬ್ಯಾಡ್ ಆಗು ಕಮೆಂಟ್ ಮಾಡಿದೀರಾ. ಮೀನ್ಸ್ ಅವರು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಲಂಚ ಕೊಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿ. ನೋಡಿ, ನಾನು ಆಲ್ರೆಡಿ ಅದಕ್ಕೋಸ್ಕರ ಕ್ಲಿಯರಿಟಿ ಒಂದು ವಿಡಿಯೋನೇ ಮಾಡ್ಬಿಟ್ಟಿದ್ದೀನಿ. ಏನಂತ ಹೇಳಿದ್ರೆ ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ. ನಾನು ಅವ್ರಿಗೋಸ್ಕರ ಪ್ರಮೋಷನ್ ಆ ಥರ ವಿಡಿಯೋ ಏನು ಮಾಡ್ತಾ ಇಲ್ಲ. ನಾನು ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ, ನೀವೇನು ಅವ್ರನ್ನ ಇನ್ಸ್ಪಿರೇಷನ್ ಅಂತಿದ್ದಾರೆ ಅಂತೇಳಿ. ನಾನು ಯಾರನ್ನು ಇನ್ಸ್ಪಿರೇಷನ್ ಅಂತ ಅನ್ಕೊಳ್ಳಲ್ಲ ಯಾವಾಗ್ಲೂ. ನನಗೆ ನಾನಷ್ಟೇ ಇನ್ಸ್ಪಿರೇಷನ್. ಏನಂತಂದ್ರೆ ವಿಡಿಯೋ ಮಾಡಿದ್ದು ಉದ್ದೇಶ ಏನಪ್ಪಾ ಅಂದ್ರೆ, ನಾನು ಸೀರೆ ತಗೊಂಡಿದ್ದೆ, ಒಳ್ಳೆ ಸೀರೆ ಬಂದಿತ್ತು, ಚೆನ್ನಾಗಿತ್ತು ಸೀರೆ, ನಂದೇನೋ ಡ್ಯಾಮೇಜ್ ಆಗಿರಲಿಲ್ಲ, ಅದಕ್ಕೋಸ್ಕರ ಹಂಗಂದೆ. ಅದು ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನನ್ಗೇನಿಲ್ಲ. ನಾನು ಆಲ್ರೆಡಿ ವಿಡಿಯೋ ನೋಡಿದ್ದೀನಿ, ಅವ್ರೇನ್ ಬೈದಿದ್ದಾರೆ,
ನಿಜವಾಗ್ಲೂ ನೋಡಿದ್ದೀನಿ. ನನ್ಗೂ ಬೇಜಾರಾಯ್ತು ಅವ್ರ ಹತ್ರ ಬಾಯಿಗೆ ಬಂದಂಗೆಲ್ಲ ಬೈತಿರೋದು ನೋಡಿ. ನಾನು ಆಲ್ರೆಡಿ ಅವ್ರನ್ನ ಇವಾಗ ಅಂತ ನೋಡ್ತಾ ಇಲ್ಲ, ಫಸ್ಟ್ ಇಂದನೂ ಡೇ 1 ವಿಡಿಯೋ ಇಂದನೂ ನೋಡ್ತಾ ಇದ್ದೀನಿ. ಅವ್ರು ಹೆಂಗ್ ನಡ್ಕೊಂತಾರೆ, ಹೆಂಗ್ ಮಾತಾಡ್ತಾರೆ ಅಂತೇಳಿ. ನನಗೂ ಗೊತ್ತಿರಿ ಹಂಗೆ ಹಿಂಗೆ ಅಂತೇಳಿ ನಾನು ಯಾರಿಗೂ ಸಪೋರ್ಟ್ ಮಾಡಕ್ಕೆ ಅಂತೇಳಿ ಆ ವಿಡಿಯೋ ಮಾಡಿಲ್ಲ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬೇಡಿ. ನಾನು ನನಗೆ ಸೀರೆ ಚೆನ್ನಾಗಿ ಬಂದಿತ್ತು ಅಂತೇಳಿ ರಿವ್ಯೂ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಇನ್ಯಾವ ಉದ್ದೇಶದಿಂದನೂ ಅವ್ರನ್ನ ಸಪೋರ್ಟ್ ಮಾಡಬೇಕು ಆ ಥರ ಎಲ್ಲ ಉದ್ದೇಶ ಇಟ್ಕೊಂಡು ನಾನು ಅದನ್ನ ಹೇಳ್ಕೊತಾ ಇದ್ದೀನಿ. ದಯವಿಟ್ಟು ಇನ್ನೊಂದ್ಸತಿ ಆ ಥರ ಎಲ್ಲ ಕಮೆಂಟ್ ಮಾಡಬೇಕು. ಟ್ರಾವೆಲಿಂಗ್ ವಿಡಿಯೋಸ್ ಮಾಡಬೇಕು, ಡೈಲಿ ರುಟೀನ್ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಫೀಲ್ಡಿಗೆ ಬಂದಿದ್ದು ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ನಾನು ನಿಜವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ವಿಡಿಯೋ ಮಾಡಿಲ್ಲ. ನಾನು ನಿಜವಾಗ್ಲೂ ದಯವಿಟ್ಟು ಆ ಥರ ತಪ್ಪು ತಿಳ್ಕೊಬೇಡಿ. ನಾನು ಯಾರನ್ನೂ ಇನ್ಸ್ಪಿರೇಷನ್ ಆಗು ತಗೊಂಡಿಲ್ಲ. ನನಗೆ ನಾನು ಅಷ್ಟೇ ಇನ್ಸ್ಪಿರೇಷನ್. ಅಂದರೆ ನಾನು ನನ್ನನ್ನು ನಾನೇ ಅಷ್ಟೊಂದು ಇಷ್ಟಪಟ್ಕೊತೀನಿ. ನಾನು ಏನು ಮಾಡ್ತಾ ಇದ್ದೀನಿ ಆ ಕೆಲಸದಲ್ಲಿ ಇಷ್ಟಪಟ್ಕೊತೀನಿ. ನನ್ನ ಪ್ರೊಫೆಷನ್ ಬಗ್ಗೆ ಇಷ್ಟಪಟ್ಕೊತೀನಿ. ಯಾಕಂತಂದರೆ ನಾನೊಂದು ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇರೋಳು. ಸೊ ಈ ಥರದ್ದೆಲ್ಲ ಫೇಸ್ ಮಾಡಲೇಬೇಕಾಗುತ್ತೆ ಸೋಷಿಯಲ್ ಮೀಡಿಯಾಗೆ ಬಂದಾಗ ಅಂತ ಹೇಳಿದ್ರೆ. ಬಟ್ ಆದ್ರೂ ಒಂದಷ್ಟು ಜನ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತೇಳಿ. ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ನಾನು ಸೀರೆ ಚೆನ್ನಾಗಿ ಬಂದಿತ್ತು ಅಂತೇಳಿ ರಿವ್ಯೂ ಹಾಕಿದೆ ಅಷ್ಟೇ. ನನಗೆ ನಿಜ ಗೊತ್ತಿರಲಿಲ್ಲ ಅದು ಅಷ್ಟು ಕಡಿಮೆಗೆ ಸಿಗುತ್ತೆ ಅಂತೇಳಿ. ತುಂಬ ಜನ ಕಡಿಮೆ ಬೆಲೆಗೂ ಸಿಗುತ್ತೆ, 600 500ಗೆಲ್ಲ ಸಿಗುತ್ತೆ ಅಂತ ಕಮೆಂಟ್ ಮಾಡಿದ್ದೀರಾ. ನನಗೆ ಅದು ಅಷ್ಟು ಕಡಿಮೆಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ಮೇಲೆ ಗೊತ್ತಾಗಿದೆ. ಇನ್ಯಾವತ್ತೂ ಆರ್ಡರ್ ಮಾಡೋದಕ್ಕೆ ಹೋಗಲ್ಲ ಅವ್ರ ಹತ್ರ ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ಯಾಕಂತಂದ್ರೆ ಆಲ್ರೆಡಿ ತಗೊಂಡಿದ್ದೀನಲ್ವಾ ಒಂದ್ಸರಿ, ಗೊತ್ತಾಗಿದೆ ಇವಾಗ. ನೆಕ್ಸ್ಟ್ ಟೈಮಿಂದ ಮತ್ತೆ ಅದೇ ಹಳ್ಳಕ್ಕೆ ಬೀಳಕ್ಕೆ ಯಾರೂ ಇಷ್ಟಪಡಲ್ಲ ಅಲ್ವಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಲೆಂತಿಯಾಗಿ ಎಳ್ಕೊಂಡು ಹೋಗೋದಕ್ಕೂ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನಾನು ಈ ಜ್ಯುವೆಲ್ರೀಸ್ ಎಲ್ಲ ನಾನು ಏನೇನು ತೋರಿಸ್ದೆ ಫಸ್ಟು ಅದೆಲ್ಲಾನು ಕುಶಲ್ಸ್ ಜ್ಯುವೆಲ್ರಿ ಅಲ್ಲಿ ತಗೊಂಡಿದ್ದು. ಬೆಂಗಳೂರಲ್ಲಿ ಬ್ರಾಂಚ್ಗಳಿದಾವೆ ಕುಶಲ್ಸ್ ಜ್ಯುವೆಲ್ರೀಸ್ದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸು ಇರುತ್ತೆ. ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ನಿಮ್ಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಅವರೇನೆ ಸಜೆಸ್ಟ್ ಮಾಡ್ತಾರೆ ಯಾವ್ಯಾವುದು ನಿಮ್ಗೆ ಯಾವ ಥರ ಜ್ಯುವೆಲ್ರೀಸ್ ಬೇಕು. ಎಲ್ಲ ಥರ ಬ್ರೈಡಲ್ ಇಂದ ಹಿಡಿದು ಸಿಂಪಲ್ ತನಕನೂ ಎಲ್ಲ ಥರ ಇಯರಿಂಗ್ಸ್ ಇಂದ ಹಿಡಿದು ರಿಂಗ್ಸು, ನೆಕ್ಲೆಸಸ್, ಟೋರಿಂಗು, ಮಾಂಗಲ್ಯ ಡೈಲಿ ವೇರ್ಗೆ ಮಾಂಗಲ್ಯ ಸಿಲ್ವರ್ದೆಲ್ಲ ನೋಡ್ತಾ ಇದ್ರೆ ಅದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ. ದಯವಿಟ್ಟು ವಿಸಿಟ್ ಮಾಡಿ ಅಂತ ಕೇಳ್ಕೊಂತೀನಿ. ಇದೇವುದು ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಹತ್ರ ಏನ್ ಜ್ಯುವೆಲ್ರೀಸ್ ಇತ್ತು ಅಂತ ಹೇಳಿ ಮಾಡಿದೀನಿ ಅಷ್ಟೇ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.